ಹೇಳಿ ಸರ್. ಹೌ ಯು ಇವ್ಯಾಲ್ಯೂಯೇಟ್ ಯುರೋಪ್ ವಿತ್ ಕನ್ನಡ ಇನ್ ಇಂಡಿಯಾ? ನೀವು ಕನ್ನಡದಲ್ಲೇ ಹೇಳಿ. ನಾವು ಯುರೋಪ್ನಲ್ಲಿ ನೋಡ್ತಾ ಇರೋದು ಏನು ಅಂದರೆ, ನಮಗೆ ಕಣ್ಣಿಗೆ ಕಾಣೋದು ಒಂದೇ ಭೌಗೋಳಿಕವಾದ ಸನ್ನಿವೇಶಗಳು ಮಾತ್ರ ಕಾಣ್ತಾ ಇದೆ. ಯಾಕೆಂದರೆ ಒಳಗಡೆ ಹೋಗಿ ನೋಡೋದಕ್ಕೆ ನಮ್ಮ ಗಡಿ ಜೀವನಗಳು ಸಿಗ್ತಾ ಇದೆ. ನಮ್ಮದು ಆ ಟ್ರಿಪ್ ಅಲ್ಲ. ನಾವು ಭೌಗೋಳಿಕ ಸನ್ನಿವೇಶ ನೋಡಿಕೊಂಡ್ರೆ ಭೂಮಿಯಲ್ಲಿ ಭಾಳಷ್ಟು ವ್ಯತ್ಯಾಸವನ್ನು ನೋಡ್ತೀವಿ. ಇಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು ಬೆಟ್ಟ ಗುಡ್ಡಗಳು ಜಾಸ್ತಿ ಇದೆ, ಹಸಿರು ವಾತಾವರಣ ಇದೆ. ಯಾವಾಗಲೂ ಕೂಡ ಸೀಸನಬಲ್ ಆಗಿ ನಾವಿವಾಗ ಬೇಸಿಗೆ ಅಂತ ಬಂದಿದ್ದೀವಿ, ಆದರೂ ಕೂಡ ಇಲ್ಲಿ ಬೇಸಿಗೆ ಅಂತ ಕಾಣ್ತಾ ಇಲ್ಲ ನಮಗೆ. ಮಳೆ ಇದೆ ಗಂಟೆ ಗಂಟೆಗೂ ಮತ್ತು ಮಧ್ಯಾಹ್ನಕ್ಕೂ. ಫ್ರಾನ್ಸಿಂದ ಇಟಲಿವರೆಗೂ ಕೂಡ ಮಧ್ಯವಾಗಿರ್ತಕ್ಕಂಥದ್ದು ಸ್ವಿಟ್ಜರ್ಲ್ಯಾಂಡು. ಫ್ರಾನ್ಸ್ಗೂ ಇಟಲಿಗೆ ಮಧ್ಯ ಸ್ವಿಟ್ಜರ್ಲ್ಯಾಂಡಿಂದ ನಾವು ಇಟಲಿಗೆ ಬಂದಿದ್ದೀವಿ. ಎಲ್ಲ ನೋಡಿಕೊಂಡಾಗ ಅತಿ ಹೆಚ್ಚು ವ್ಯವಸಾಯದಲ್ಲಿ ಪ್ರಗತಿ ಇರೋದು ಅಂದರೆ ಇಟಲಿ ಅಂತ ನನಗೆ ಅನಿಸ್ತಾ ಇದೆ. ಲಾರ್ಜ್ ಸ್ಕೇಲಲ್ಲಿ ಇಟಲಿನಲ್ಲಿ ಲ್ಯಾಂಡ್ಸ್ಕೇಪ್ ಫ್ಲ್ಯಾಟ್ ಇದೆ ಇಟಲಿ, ಬಟ್ ಫ್ರಾನ್ಸಲ್ಲಿ ಲ್ಯಾಂಡ್ಸ್ಕೇಪ್ ಎಲ್ಲನೂ ಕೂಡ ಅಪ್ ಆ್ಯಂಡ್ ಡೌನ್ ಇದೆ, ಜಾಸ್ತಿ ಅಪ್ ಆ್ಯಂಡ್ ಡೌನ್ ಇದೆ. ಬಟ್ ನೀರು ವಾತಾವರಣ ತೆಗೆದುಕೊಂಡ್ರೆ ಎಲ್ಲ ಕಡೆಗೂ ಒಂದೇ ಥರ ಇದೆ, ನೀರಿಗೆ ಬರ್ತಾ ಇಲ್ಲ, ಹಸಿರು ಇದೆ. ಈಗ ನಾವು ಟನಲಿಂದ ಹೊರಗಡೆ ಬಂದಿದ್ದೀವಿ, ಅದಕ್ಕೆ ಬೆಳಕು ಜಾಸ್ತಿ ಆಗ್ತದೆ. ಅದರಿಂದ ನಮ್ಮಲ್ಲಿ ಜನಗಳಿಗೆ ಯಾವುದೇ ರೀತಿ ಇರ್ತಕ್ಕಂಥ ರೋಗ ರುಜಿನಗಳನ್ನು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಇವರ ಒಂದು ಆರ್ಥಿಕ ಶೈಲಿ ಕಂಡುಹಿಡಿಯೋದು ಭಾಳ ಕಷ್ಟ ಆಗ್ತಾ ಇದೆ. ಕಾರಣ ಯಾಕೆಂದರೆ ಎಲ್ಲ ನೋಡೋಕೆ ಒಂದೇ ಥರ ಜನವರ್ಗ ಇದೆ. ನಮ್ಮಲ್ಲಾದರೆ ಕೂಲಿಗಾರರು ಯಾರು ಅಂತಕ್ಕಂಥದ್ದು ಕಂಡುಹಿಡ್ಕೊಳ್ಬೋದು, ಆದರೆ ಇಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ ನಮ್ಮಿಂದ. ಇವರು ಎಲ್ಲ ಇವ್ರಿಗೆ ಯಾವ ಕೆಲಸ ಮಾಡ್ತಾರೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಬಟ್ ನಮ್ಮ ಸಾರಿಗೆ ವ್ಯವಸ್ಥೆ ನೋಡಿಕೊಂಡ್ರೆ ನಮಗಿಂತ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಗತಿಯಲ್ಲಿದ್ದಾರೆ. ನಾವೇ ಇವರಿಂದ ಕಲ್ತಿರೋದು ಅಂತ ನಮ್ಗೆ ಅನಿಸ್ತಾ ಇದೆ. ಇವರಷ್ಟೇ ಮುಂದೆ ಇದ್ದಾರೆ. ಎಲ್ಲಿ ನೋಡಿದರೂ ಗಲೀಜಿನ ವಾತಾವರಣ ಇಲ್ಲ, ಮತ್ತು ಎಲ್ಲೂ ಕೂಡ ಯಾವುದೇ ಜನ ಟಾಯ್ಲೆಟನ್ನು ಔಟ್ಸ್ಕರ್ಟಲ್ಲಾಗಲಿ ಲೈನಾಗಲಿ ರಸ್ತೆ ಪಕ್ಕದಲ್ಲಾಗಿ ಮಾಡೋಂಗಿಲ್ಲ. ಭಾಳ ಶಿಸ್ತುಬದ್ಧವಾಗಿದೆ. ಫ್ರಾನ್ಸಿಂದ ಇಟಲಿವರೆಗೂ ಕೂಡ ನಾವು ನೋಡಿರೋಂಥ 9 ದೇಶಗಳಿವರೆಗೆ ಏನು ನೋಡಿದ್ದೀವಿ, ಎಲ್ಲ ದೇಶಗಳಲ್ಲಿಯೂ ವ್ಯವಸ್ಥೆ ಒಂದೇ ಥರ ಇದೆ. ಆರ್ಥಿಕವಾಗಿರ್ತಕ್ಕಂಥದ್ದು ಮತ್ತು ಶಿಸ್ತು, ಆಮೇಲೆ ಪೇಷನ್ಸ್ ಇರ್ತಕ್ಕಂಥದ್ದು ಇರ್ಬೋದು. ಪ್ರತಿಯೊಬ್ಬರು ಯಾರು ಸೋಮಾರಿಗಳಾಗಿ ಕೂತಿರೋದು ಯಾರೂ ಕಂಡಿಲ್ಲ. ನಾವು ಇಲ್ಲಿರೋ ಯಾರು ಟ್ರಿಪ್ಪಾಗಿ ಬಂದಿದ್ದೀವಿ, ನಾವೆಲ್ಲ ಆರ್ಟ್ಶಿಪ್ನವರೇ ಬಂದಿರೋದು. ನಮಗೆ ಅನಿಸ್ತಾ ಇಲ್ಲ ಬೇರೆಯವ್ರ ನಮಗೆ ನೋಡಿದರೆ ಒಂದು ಸ್ವಲ್ಪ ಕಲಿಬೇಕು ಅನಿಸ್ತದೆ. ನಾವೆಲ್ಲ ಜೀರೋಯಿಂದ ಮೇಲೆ ಬಂದಿರೋದ್ರಿಂದ, ಆರ್ಥಿಕವಾಗಿ ನಾವೆಲ್ಲ ಕಷ್ಟಪಟ್ಟು ಬಂದಿರೋದ್ರಿಂದ ಇದು ನೋಡೋಕ್ಕೆ ಸಾಧ್ಯ ಆಯಿತು ಅಂತ ನಮ್ಗೆ ಅನಿಸ್ತದೆ. ನೋಡೋದಕ್ಕೆ ಹರ್ಷದಾಯಕವಾಗಿದೆ. ಇಲ್ಲೆಲ್ಲ ಜನ ಜಾಸ್ತಿ ಇದೆ. ಬೆಟ್ಟಗುಡ್ಡಗಳು ನಾವು ಬರೀ ಏನೋ ಜಮ್ಮು ಕಾಶ್ಮೀರದಲ್ಲಿ ಒಂದು 5 ಕಿಲೋಮೀಟ್ರು ಹೊಡೆದಿರೋದಕ್ಕೆ ನೋಡಿದರೆ, ಮೆಟ್ರೋ ಹೊಡೆದಿರೋದಕ್ಕೆ ಅನ್ನಿಸ್ತದೆ. ಇಲ್ಲಿಗೆ ಬಂದರೆ ನಾರ್ಮಲ್ ಆಗಿಬಿಟ್ಟಿರುತ್ತೆ. 30% ಬರೀ ಜನರಲ್ ಟ್ರಾವೆಲೇ ಇರುತ್ತೆ, ಲಾಂಗ್ ಡಿಸ್ಟೆನ್ಸ್ ಇರುತ್ತೆ. ಸಾರಿಗೆ ವ್ಯವಸ್ಥೆನೂ ಚೆನ್ನಾಗಿದೆ, ಡಿಸಿಪ್ಲಿನು ಚೆನ್ನಾಗಿದೆ, ವ್ಯವಸಾಯನೂ ಎಲ್ಲ ಮಿಷನರಿ ವ್ಯವಸಾಯ ಇದೆ. ಜನಗಳನ್ನ ಬಳಸ್ಕೊಳ್ತಕ್ಕಂಥದ್ದು ಕಡಿಮೆ ಇದೆ. ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಅವರ ಒಂದು ವ್ಯವಸ್ಥೆನೇ, ಆರ್ಥಿಕ ಭದ್ರತೆಯೇ ಬ್ಯಾಂಕ್ಗಳೆಲ್ಲ ಭಾಳಷ್ಟು ಸಪೋರ್ಟ್ ಮಾಡ್ತಾ ಇರಬೇಕು ಅಂತ ನನಗೆ ಅನಿಸ್ತದೆ. ಇಲ್ಲೇ ಹೋದರೆ ಕಷ್ಟ ಆಗ್ತದೆ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಸ್ವಿಟ್ಜರ್ಲ್ಯಾಂಡ್ ಒಂದರಲ್ಲೇ 1800 ಮೇಲ್ಪಟ್ಟು ಟನಲ್ಸ್ ಇದೆ. ಸೊ ಅದರಲ್ಲಿ ಅತಿ ಉದ್ದವಾದ ಟನಲ್ಲು 57 ಕಿಲೋಮೀಟ್ರ್ ಟನಲ್ ಇದೆ. ಸೊ ಒಂದು ಟನಲ್ ಯಾವುದೇ ಗುಡ್ಡ ಪ್ರದೇಶನ ಒಂದು ಸ್ಪೈರಲಲ್ಲೇ ನಾವು ರೌಂಡ್ ಹಾಕೋ ಅವಶ್ಯಕತೆ ಇಲ್ಲ, ಯಾವಾಗೂ ಟನಲ್ ಮುಖಾಂತರ ಆಗುತ್ತೆ. ಆ ಟನಲಲ್ಲೂ ಕೂಡ 3 ಲೈನು 4 ಲೈನ್ ಇರೋಂಥ ಟನಲ್ಸ್ ಇದೆ. ಟೋಟ್ಲು 6 ಲೈನ್ಸು ಟನಲ್ಸ್ ಇದೆ. ಸೊ ಇಲ್ಲಿ ಯಾವುದೇ ಡಿಸ್ಟೆನ್ಸ್ನ ಒಂದು ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ, ನಾವು ಒಂದು 500 ಕಿಲೋಮೀಟ್ರನ್ನ 3-4 ಅವರಲ್ಲಿ ರೀಚ್ ಮಾಡುವಂಥ ಒಂದು ಹೈ ಸ್ಪೀಡ್ ಹೈವೇಸ್ ಇದೆ. ಸೊ ಇದ್ರ ಬಗ್ಗೆ ಏನಂತೀರಾ ಸರ್ ನೀವು? ಇದು ಚೆನ್ನಾಗಿ ವ್ಯವಸ್ಥೆ ಇದೆ. ಮೊದಲನೇದಿರೋದು ಜನಗಳಿಗೆ ಶಿಸ್ತು ಇದೆ, ಡ್ರೈವರ್ಸಲ್ಲಿ ಶಿಸ್ತಿದೆ. ಯಾರು ತಮ್ಮ ಲಿಮಿಟನ್ನು ಮೀರಂಗಿಲ್ಲ. ಪೆನಾಲ್ಟಿ ಜಾಸ್ತಿ ಆಗ್ಬೋದು ಅಂತ ನಮ್ಗೆ ಅನಿಸ್ತದೆ. ಆದ್ದರಿಂದ ಅವರಲ್ಲಿ ರೋಡು ಚೆನ್ನಾಗಿರೋದ್ರಿಂದ ವೆಹಿಕಲ್ಸು ಅಷ್ಟೇ ಎಲ್ಲ ಒಂದು 20 ವರ್ಷ ಆದಮೇಲೆ ಮತ್ತೆ ಅಂಥ ಹಳೆ ವೆಹಿಕಲ್ಸ್ ತೆಗೆದುಬಿಡ್ತಾರೆ, ನೀಟ್ನೆಸ್ಸನ್ನು ಮಾಡಿಕೊಂಡಿರ್ತಾರೆ. ವೆಹಿಕಲ್ ಮೇಲೆ ಯಾವುದೇ ರೀತಿ ಗಲೀಜಿಲ್ಲ, ನೀಟ್ನೆಸ್ಸನ್ನು ಇವರ ಒಂದು ಜೀವನ ಶೈಲಿ ಮಟ್ಟನೇ ವ್ಯತ್ಯಾಸ ಇದೆ. ಅವ್ರದ್ದು ಜಾಸ್ತಿ ಆಗಿರ್ತಕ್ಕಂಥ ಗೋಧಿ ಆಹಾರಗಳೇ ಜಾಸ್ತಿ
ಇವ್ರು ತಗೋಬೇಕಾದ್ರೆ 16ನೇ ಶತಮಾನದಿಂದ ಹಿಡಿದು 20ನೇ ಶತಮಾನ ತನಕ ಭಾಳಷ್ಟು ಅಲ್ಲಿಂದಲೂ ಶಿಸ್ತು ಬೆಳವಣಿಗೆ ಮಾಡ್ತಾ ಬಂದಿದ್ದಾರೆ. ಬಟ್ ನಮ್ಮ ದೇಶಕ್ಕೆ ಇವ್ರನ್ನ ಹೋಲಿಕೆ ಮಾಡ್ತೀವಿ, ನಮಗೆ ಮೇಲೆ ಹೋಗಿಸ್ತದೆ. ಕಾರಣಕ್ಕೆ ನಮ್ಮದು ಪಾಪ್ಯುಲೇಷನ್ಸು ವೈಲ್ಡ್ ಪಾಪ್ಯುಲೇಷನ್ಸು, ಅದರಿಂದ ನಾವು ಏನು ಸುಧಾರಣೆ ಮಾಡಿದ್ರು ನಾವು ಸ್ಟೆಪ್ ಅಪ್ ತಗೊಂಡು ಬಂದಿದ್ದೀವಿ. ಆದರೆ ನಮ್ಮ ಪಾಪ್ಯುಲೇಷನ್ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಒಂದು ಸೆಲ್ಫ್ ಇಂಟ್ರೆಸ್ಟ್ ಅನ್ನೋದು ನಮ್ಮಲ್ಲಿ ಬರಬೇಕಿನ್ನೂ. ನಾವು ದುಡಿಮೆಗಿನ್ನ ಸರ್ಕಾರದಿಂದ ಬರೋ ಸವಲತ್ತುಗಳ ಕಡೆಗೆ ಜಾಸ್ತಿ ಕಣ್ಣು ನೋಡ್ತಾ ಇದ್ದೀವಿ. ದುಡ್ಡು ಮೇಲೆ ಬರಬೇಕು ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಇದೆ. ಸೊ ಒಂದು ಇಂಟರ್ಪ್ರೇಷನ್ ಒಂದು ಏನಂದರೆ, ನಾವು ಯಾವ ಲೀಡರ್ಸ್ ಆಗಲಿ, ಪೊಲಿಟಿಕಲ್ ಆಗಲಿ, ಸ್ಪಿರಿಚುವಲ್ ಲೀಡರ್ ಆಗಲಿ, ಯಾವುದೇ ಪಕ್ಷದ ಯಾವುದೇ ಕಂಟ್ರಿಗೆ ಹೋದರೂ ಕೂಡ ಯಾರ್ದು ಒಂದು ಪೋಸ್ಟ್ ಇಲ್ಲ, ಒಂದು ಬ್ಯಾನರ್ಸ್ ಇಲ್ಲ. ಆದರೂ ಇಲ್ಲಿ ಸುಸಜ್ಜಿತವಾಗಿ ಎಲ್ಲ ನಡೀತದೆ. ನಮ್ಮಲ್ಲಿ ಯಾರೋ ಒಬ್ಬ ಲೀಡ್ರು, ಪೊಲಿಟಿಕಲ್ ಲೀಡ್ರ್ ಆಗಲಿ, ಒಬ್ಬ ಸ್ಪಿರಿಚುವಲ್ ಲೀಡ್ರ್ ಆಗಲಿ, ಎಲ್ಲ ಕಡೆ ಅವ್ರದ್ದು ಪೋಸ್ಟ್ ಇದೆ. ನಾವು ಈಗ ಆಲ್ರೆಡಿ ನಾವು ಇದು 9ನೇ ಕಂಟ್ರಿನಲ್ಲಿ ನಾವು ಈಗ ಪ್ರಯಾಣ ಮಾಡ್ತಾ ಇರೋದು. ಯಾವೊಬ್ಬ ಲೀಡ್ರದ್ದು ಕೂಡ ಪೋಸ್ಟ್ ಇಲ್ಲ, ಆದರೂ ಕಂಟ್ರಿ ಮಾತ್ರ ಸುಸಜ್ಜಿತವಾಗಿ ನಡೀತದೆ. ನಮ್ಮಲ್ಲಿ ಕೇವಲ 1,000 ಜನ 500 ಜನ ಫಾಲೋವರ್ ಇದ್ದರೆ ಅವನು ದೊಡ್ಡ ಲೀಡ್ರು ಅಂತೀವಿ. ಸೊ ಎಲ್ಲ ಕಡೆ ಪೋಸ್ಟ್ ಇರುತ್ತೆ. ನಮ್ಮಲ್ಲಿ ಒಂದು ಪೋಸ್ಟ್ ಕೂಡ ಯಾವ ಹೈವೇನಲ್ಲಿ ಆಗಲಿ, ಯಾವ ರೋಡಲ್ಲಾಗಲಿ ಯಾವ ಲೀಡ್ರದ್ದು ಪೋಸ್ಟ್ ಇಲ್ಲ, ಯಾವ ಪೊಲಿಟಿಕಲ್ ಪಾರ್ಟಿದು ಇಲ್ಲ. ಸೊ ಎಷ್ಟು ಸುಸಜ್ಜಿತವಾಗಿ ಒಂದು ಪೊಲಿಟಿಕಲ್ ಸಿಸ್ಟಮ್ ಇದಕ್ಕೆ, ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಪೊಲಿಟಿಕಲ್ ಸಿಸ್ಟಮ್ಸ್ಗೆ ಬಗ್ಗೆ ಹೇಳಿ, ಯಾಕೆಂದರೆ ನೀವು ಎಲ್ಲ ರಾಜಕೀಯ ಒಡನಾಟ ಹೊಂದಿರುವಂಥ ನೀವು ವ್ಯಕ್ತಿ, ಜೊತೆಗೆ ಒಂದು ಬಿಸ್ನೆಸ್ಸಲ್ಲಿ ಇದ್ದೀರಾ. ಸೊ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಸರ್. ಸೊ ಯಾಕೆಂದರೆ ನಮ್ಮ ಇಂಡಿಯಾ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ 3 ಏನು ನಾವು ಟ್ರೈ ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ ಅಂತ ನಾವು ಏನು ಕರಿತೀವಿ. ಶಾಸಕಾಂಗ ಅಂತ ಇದೆಯಲ್ಲ, ಶಾಸಕಾಂಗದಲ್ಲಿ ಜನಗಳು ಸೆಲ್ಫ್ ಇಂಟ್ರೆಸ್ಟ್ ಬಗ್ಗೆ ಜಾಸ್ತಿ ಕೊಡ್ತಾರೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನೋದು ಪವರ್ಗೆ ಜಾಸ್ತಿ ಆಸೆ ಪಡ್ತಾರೆ, ದುಡ್ಡಿಗೆ ಜಾಸ್ತಿ ಆಸೆ ಪಡ್ತಾರೆ. ಇಲ್ಲಿರೋ ಸಿಸ್ಟಮ್ನ ನೋಡಿದ್ರೆ ಒಂದ್ಸತಿ ಟರ್ಮ್ ಆದ್ಮೇಲೆ ಬೇರೆಯವರಿಗೆ ಬಿಟ್ಕೊಟ್ಬಿಡ್ಬೋದು ಅಂತ ಅನಿಸ್ತದೆ ಅವರಿಗೆ. ಮತ್ತೆ ಅವರವ್ರ ಕೆಲಸ ನಿರ್ವಹಣೆಗೆ ಅಮೆರಿಕ ತಗೊಂಡ್ರೆ ಆಗಿರ್ತಕ್ಕಂಥವರು ಪ್ರೆಸಿಡೆಂಟ್ ಆಗಿರೋರು ಮತ್ತೆ ಲಾಯರ್ ಕೆಲಸಕ್ಕೆ ಬಂದಿರೋದು. ಆ ರೀತಿಯಲ್ಲಿ ಇಲ್ಲೂ ಕೂಡ ಯಾರು ಕೂಡ ನಮಗೆ ಒಂದು ಆಚರಣೆಗಳನ್ನ ಮಾಡೋದು ಇಲ್ಲಿ ಹವ್ಯಾಸ ಇಲ್ಲ, ಅದು ಪದ್ಧತಿನಲ್ಲಿ ಇಲ್ಲ. ಕಾರ್ಯಾಂಗ ಪದ್ಧತಿ ತಗೊಂಡ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸಗಳಲ್ಲೇ ತೊಡಕೊಂಡ್ಬಿಟ್ಟಿರ್ತಾರೆ. ಈಗ ಎಲ್ಲರೂ ಕೂಡ ಯಾರೊಬ್ರು ಲೀಜನ್, ಯಾರು ನಾವು ಟೂರಿಸಮ್ದವ್ರನ್ನ ಬಿಟ್ಟರೆ ಆ ದೇಶ ಜನ ಸುಮ್ಮನೆ ಕೂತ್ಕೊಂಡು ಅಡ್ಡೆ ಹೊಡಿತಾ ಇರೋರು, ಕೂತ್ಕೊಂಡಿರೋರನ್ನ ಇದುವರೆಗೂ ಕಾಣಲಿಲ್ಲ. ಕಾರ್ಯಾಂಗ ಸಿಸ್ಟಮ್ ಇದೆ. ಯಾವಾಗ ಶಾಸಕಾಂಗ, ಕಾರ್ಯಾಂಗ ಎರಡೂ ಚೆನ್ನಾಗಿರ್ತದೆ, ನ್ಯಾಯಾಂಗ ಅಲ್ಲಿ ಪರಿಶುದ್ಧವಾಗಿ ಇರ್ತದೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೆ ಲಂಚ ಕಾಣಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಎಲ್ಲೂ ಇಲ್ಲ. ಪೊಲೀಸ್ ನೋಡ್ತಾ ಇದೀವಲ್ಲ, ಎಲ್ಲೂ ಪೊಲೀಸ್ ಇಲ್ಲ, ಫೋಟೋಗ್ರಫೀಸ್ ಇದೆ, ಜನಗಳಿಗೆ ಇದೆ. ಅದು ನಿಜವಾಗ್ಲೂ ನೋಡಿದ್ರೆ ಈ ಮೊದಲನೇದು ಕಾರಣ ಅಂದರೆ ನಮ್ಮಲ್ಲಿ ಶಾಸಕಾಂಗ ಬದಲಾವಣೆ ಆಗಬೇಕು. ಮತ್ತು ಜನಗಳಲ್ಲಿ ತಮ್ಮ ಜನಜೀವನದಲ್ಲಿರ್ತಕ್ಕಂಥದ್ದನ್ನು ನಾವು ಸ್ವಾಭಾವಿಕ ಬೆಳವಣಿಗೆಗಳು ಅವರಲ್ಲಿ ಹುಟ್ಟತಾನೆ ಬೆಳೆಸ್ಬಿಡ್ಬೇಕು ಮಕ್ಕಳಿಗೆ. ನಾವು ಇದು ನಮ್ಮ ದೇಶ, ನಮ್ಮ ಮನೆ, ನಾವು ದುಡಿಬೇಕು, ನಾವು ಮುಂದೆ ಬರಬೇಕು ಅಂತಕ್ಕಂಥದ್ದು ಅಲ್ಲೇನಾದರೂ ಚೇಂಜ್ ಓವರ್ ಆದರೆ ನಿಜವಾಗ್ಲೂ ಕೂಡ ಬದಲಾವಣೆ ಆಗ್ಬೋದು. ಎಲ್ಲ ರಿಲ್ಯಾಕ್ಸ್ ಬಿಟ್ಬಿಟ್ಟು ರಾಜಕೀಯದಲ್ಲಿ ಇರೋ ಮಕ್ಕಳನ್ನೆಲ್ಲ ಜೊತೆ ಕರ್ಕೊಂಡು ಗುಂಪುಗಾರಿಕೆ ಮಾಡಿಕೊಂಡು ಅವ್ರ ಮಕ್ಕಳನ್ನೇ ಒಂದು ಸಿಸ್ಟಮ್ನೇ ಒದಗಿಸ್ತಾ ಇದ್ದರೆ ಅವ್ರ ಫಾಲೋಯರ್ಸೇ ಇರೋದ್ರಿಂದ ನಮ್ಮ ದೇಶ ತುಂಬ ಪ್ರಗತಿ ಕಾಣಕ್ಕೆ ಸಾಧ್ಯ ಇಲ್ಲ. ಅದು ಬಿಡಬೇಕಾಗುತ್ತೆ ಅನ್ನೋದು ರಾಜಕೀಯದಲ್ಲಿ 3 ಅಂಗಗಳಲ್ಲಿ ಶಾಸಕಾಂಗನೇ ಒಂದು ದುರ್ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಸೊ ಇನ್ನೊಂದು ಇಂಟರ್ಪ್ರಿಟೇಷನ್ನು, ನಾವು ನಮ್ಮ ಒಂದು ಡೆವಲಪಿಂಗ್ ಕಂಟ್ರಿ, ನಾವಿಂದ ಒಂದು ಡೆವಲಪ್ಡ್ ಕಂಟ್ರಿಗೆ ನಾವು ಬಂದಿದ್ದೀವಿ. ಸೊ ಇಲ್ಲಿ ನಾವು ಏನು ಕಲಿಬೋದು ಅಂತಂದರೆ, ಇಲ್ಲಿನ ಎಕನಾಮಿಕ್ ಸ್ಟೇಟಸ್ಸು. ಸೊ ಒಂದು ಕುಂಟೆ ಜಮೀನು ಕೂಡ ಎಲ್ಲೂ ಕೂಡ ವೇಸ್ಟ್ ಮಾಡಿಲ್ಲ. ಅದೇನಾದರೂ ಒಂದು ಕುಂಟೆ ಜಮೀನಿದ್ರೆ ಅದನ್ನು ಒಂದು ಗಾರ್ಡನ್ ಮಾಡಿರ್ತಾರೆ, ಇಲ್ಲ ಒಂದು ಫಾರೆಸ್ಟ್ ರೈಸ್ ಮಾಡಿರ್ತಾರೆ. ಅದನ್ನು ಕಂಪ್ಲೀಟ್ ಒಂದು ಯುರೋಪ್ ಕಂಟ್ರಿನೇ ಒಂದು ಗಾರ್ಡನ್ ಥರ ಕಾಣುತ್ತೆ. ಎಲ್ಲೂ ಕೂಡ ಒಂದು ವೇಸ್ಟ್ ಜಾಗ ಅನ್ನೋದು ಬಿಟ್ಟಿಲ್ಲ ಅವರು. ಸೊ ಇದ್ರ ಬಗ್ಗೆ ಯುಟಿಲೈಸ್ ಮಾಡ್ಕೊಂಡಿರೋದು ಈ ನೇಚರ್ನ, ಇಲ್ಲಿರೋಂಥ ನದಿಗಳನ್ನ, ಇಲ್ಲಿರೋ ಆಗೋವಂಥ ಮಳೆನ, ಇಲ್ಲಿನ ಅವರ ಟೆಕ್ನಾಲಜಿನ ಬಳಸ್ಕೊಂಡಿರೋದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇಲ್ಲಿ ಮನುಷ್ಯನಿಗೆ ಬೇಕಾಗಿರೋದು 2 ಫೇಸಸ್ ಆಫ್ ಸೇಮ್ ಕಾಯಿನ್ಸ್ ಅಂತ ನಾವು ಹೇಳೋದಾದರೆ, ಒಂದು ಹೆಲ್ತು, ಒಂದು ವೆಲ್ತ್. ಸೊ ವೆಲ್ತ್ ಎರಡೂ ಕೂಡ ಚೆನ್ನಾಗಿತ್ತು ಅಂದರೆ ಮನುಷ್ಯ ಬೆಳವಣಿಗೆ ಆಗ್ಬೋದು. ಆದ್ದರಿಂದ ಹೆಲ್ತನ್ನು ಅವ್ರು ತಗೊಳಕ್ಕೆ ಹೋದರೆ ಗ್ಲೋಬಲೈಸೇಷನ್ಸಲ್ಲಿ ಎಲ್ಲ ದೇಶಗಳಲ್ಲಿಯೂ 33% ಫಾರೆಸ್ಟ್ ಏರಿಯಾ ಇರಬೇಕು ಅಂತ ಇದೆ. ಎಲ್ಲಿ 33 ಇರುತ್ತೆ ಅಲ್ಲಿ ಆಕ್ಸಿಜನ್ ಜಾಸ್ತಿ ಇರುತ್ತೆ, ರೈನ್ ಫಾಲ್ಸ್ ಜಾಸ್ತಿ ಇರ್ತದೆ, ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ ಆಗುತ್ತೆ, ರೋಡ್
ರೋಗ ರುಜಿನಗಳು ಬರೋದಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಕೂಡ ಕಂಟ್ರೋಲಿಂಗ್ ಆಫ್ ವೆದರ್ಸ್ ಆ್ಯಂಡ್ ಟೆಂಪರೇಚರ್ಸ್ ಏನಿದೆ ಅದು ಬಹಳ ಇಂಪಾರ್ಟೆಂಟು. ಅದರೊಳಗಾಗಿ ಈ ಭೂಮಿಯ ಸ್ವಾಭಾವಿಕ ಲಕ್ಷಣವನ್ನು ಇವರು ಪಡ್ಕೊಂಬಂದಿರೋದು ಹಂಗೆ. ಇವರು ದೇ ಆರ್ ದಿ ಬರ್ತ್ ಗಿಫ್ಟ್. ಇದು ಇವ್ರಿಗೆ ಸಿಕ್ಕಿರೋವಂಥದ್ದು. ನಮಗೆ ಸಿಕ್ಕಿರೋದೇ ಸನ್ನಿವೇಶ ಬೇರೆ, ಇವ್ರಿಗೆ ಸಿಕ್ಕಿರುವಂಥ ಸನ್ನಿವೇಶ. ಅಂಥ ಸನ್ನಿವೇಶಗಳನ್ನ ಇವರು ಎಕನಾಮಿಕಲಿ ಹೆಲ್ತಾಗಿ ಏನು ತಗೊಂಡಿದ್ದಾರೆ, ಒಂದು ಕೈಗಾರಿಕೆನೂ ತಗೊಂಡು ಒಂದು ದೇಶ ಏನಾದರೂ ಬೆಳವಣಿಗೆ ಆಗಬೇಕಾದ್ರೆ 2 ಆಂಗಲ್ಲು, ಒಂದು ವ್ಯವಸಾಯ, ಒಂದು ಕೈಗಾರಿಕೆ, ಇವೆರಡನ್ನೂ ಇವರು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕೈಗಾರಿಕೆನೂ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಒಂದು ವ್ಯವಸಾಯನೂ ಮಾಡಿದ್ದಾರೆ. ಆಟೋಮೆಟಿಕಲಿ ನಾವು ಮೊದಲನೇ ಮಹಾಯುದ್ಧ, 2ನೇ ಮಹಾಯುದ್ಧದಲ್ಲಿ ಇವ್ರನ್ನ ನೋಡೋದಾದರೆ ಇಲ್ಲಿ ಇಂಡಸ್ಟ್ರಿಯಲಿಸ್ಟೇ ರಾಜರಿಗೆ ದುಡ್ಡು ಕೊಡ್ತಾ ಇರೋದು. ಈವನ್ ನಾವು ಮುಸೋಲಿನಿ ಮತ್ತು ಅಲ್ಲಿರ್ತಕ್ಕಂಥ ಹಿಟ್ಲರು, ಈ ದೇಶದಾಗಿರೋ ಮುಸೋಲಿನಿ ಕ್ಯಾಪ್ಚರ್ಡ್ ಫಸ್ಟ್ ಫಾರ್ ದ ಇಂಡಸ್ಟ್ರಿಯಲಿಸ್ಟ್. ಅವ್ರನ್ನ ತಗೊಂಡು ಹಿಡಿದು ತಗೊಂಡು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಇವ್ರ ಮೇಲೆ ಬಂದಿರೋದು. ಆ ರೀತಿಯಲ್ಲಿರ್ತಕ್ಕಂಥ ಆಗಿನ ಕಾಲಕ್ಕೆ ಅವರು 18ನೇ ಶತಮಾನದಲ್ಲಿ 19ನೇ ಶತಮಾನದಲ್ಲಿ ಕೈಗಾರಿಕೋದ್ಯಮಗಳೇ ಇಲ್ಲಿ ಜಾಸ್ತಿ ಇತ್ತು. ಅವರೇ ಹಣಕಾಸು ಮಾಡಿದ್ದರು. ಅದರಿಂದ ಯಾವುದೇ ರಾಜ್ಯ ಬಂದರೆ ಕೈಗಾರಿಕೆಗಳ ಮೇಲೆ ಬಿಡೋದು. ಅದು ಎರಡೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೈಗಾರಿಕೆನೂ ಚೆನ್ನಾಗಿದೆ, ವ್ಯವಸಾಯನೂ ಇದೆ, ಅದ್ರ ಜೊತೆಗೆ ಇವರಿಗೆ ಶಿಸ್ತುಬದ್ಧತೆನೂ ಇದೆ. ಅದಕ್ಕೆ ನಾವೆಲ್ಲರೂ ಹೇಳ್ತಾ ಇದ್ದೀವಿ, ನಿಜವಾಗ್ಲೂ ಕೂಡ ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಯಾರ ಮನೆ ಮುಂದೆ ಒಂದು ಕಾಂಪೌಂಡ್ ಇಲ್ಲ, ನೋಡ್ತಾ ಇದ್ದೀವಲ್ಲ, ಕಾಂಪೌಂಡ್ ಮಾಡೋಕ್ಕೆ ನಾವು ಆಗ್ತೇವೆ. ಕಾರಣ ಯಾಕೆಂದ್ರೆ ನಮ್ಮದೇ ನಂಬಿಕೆ ಇಲ್ಲ, ಸೆಲ್ಫ್ ಪ್ರೊಟೆಕ್ಷನ್ಸ್ ನಮ್ಮಲ್ಲಿ ಕಡಿಮೆ ಇಲ್ಲ. ಇವರು ನ್ಯಾಚುರಲೈಸ್ ಪ್ರೊಟೆಕ್ಷನ್ಸ್ ಇದೆ, ಎಲ್ಲರಲ್ಲಿಯೂ ಕೂಡ ಇದೆ. ವೇಸ್ಟ್ ಮಾಡಿದಾಗ ಮಾಡ್ಕೊಂಡಿದ್ದಾರೆ. ಆಯಾ ಸನ್ನಿವೇಶ ತಕ್ಕನಾಗಿರೋ ಮನೆಗಳು ಕಟ್ಕೊಂಡಿದ್ದಾರೆ. ಸರ್ ಒಂದು ಬ್ರೇಕ್ ಸರ್. ಈಗ ಒಂದು ಈ ಸಿನಿಟಿಕ್ ಯುರೋಪ್ನ ನೋಡಿದ್ದೀವಿ. 9 ಕಂಟ್ರಿನಲ್ಲಿ ಸೆಂಟ್ರಲ್ ಯುರೋಪಲ್ಲಿ ನಾವು ಪಾಸ್ ಆಗ್ತಾ ಇದ್ದೀವಿ. ನಾವೀಗ ಇಟಲಿಯ ಒಂದು ಪಡೋವಾ ವಿಲೇಜಿಂದ, ಅಂದರೆ ಒಂದು ಸಣ್ಣ ಟೌನಿಂದ ನಾವು ಫ್ಲಾರೆನ್ಸ್ನ ಒಂದು ಫೀಸಾ ಟವರ್, ಹಿಸ್ಟಾರಿಕ್ ಒಂದು ಟಿಲ್ಟಿಂಗ್ ಟವರ್ ಹತ್ರ ನಾವು ಹೋಗ್ತಾ ಇದ್ದೀವಿ. ಸೊ ಈ ಒಂದು ಮಧ್ಯದಲ್ಲಿ ನಾವು ಈಗ ಒಂದು ಚಾಟ್ ಮಾಡ್ತಾ ಇದ್ದೀವಿ. ಸೊ ಒಂದು 3-4 ಅಂಶ ನಾವು ಏನೆಲ್ಲ ಈ ಟೂರಲ್ಲಿ ಕಲಿತು ನಮ್ಮ ಪೀಳಿಗೆಗೆ, ನಮ್ಮ ಸಹಪಾಠಿಗಳಿಗೆ, ನಮ್ಮ ಸ್ಪಂದನೆ ಸಿಗೋವಂಥ ಜನರಿಗೆ ಏನು ವಿಚಾರ 3ನ ನಾವು ಚೇಂಜ್ ಮಾಡ್ಕೊಬೋದು ಈ ಟೂರಿಂದ. ಒಂದು 2-3 ಸೆಂಟೆನ್ಸಲ್ಲಿ ಏನು ಹೇಳಿ ಸರ್, ಏನು ಚೇಂಜ್ ಮಾಡಿಕೊಂಡ್ರೆ ನಾವು ಈ ಲೆವೆಲಿಗೆ ಬರ್ಬೋದು, ಅನದರ್ 1 or 2 ಡೆಕೆಡ್ಸ್ ನಮ್ಮ ಇಂಡಿಯಾ ಯುರೋಪ್ ಲೆವೆಲಿಗೆ ಬರ್ಬೋದು ಅಂತ ಒಂದು 2 ಮಾತಲ್ಲಿ ಹೇಳಿ ತಿಳಿಸಿ ಸರ್. ಮೊದಲು ಕುಟುಂಬ, ಆಮೇಲೆ ಹಳ್ಳಿ, ಆಮೇಲೆ ತಾಲೂಕು, ಆಮೇಲೆ ದೇಶಗಳ ಬದಲಾವಣೆ ಆಗಬೇಕಾದ್ರೆ ನಮ್ಮಲ್ಲಿ ಶಿಸ್ತನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಅಷ್ಟೇ. ಅಂದರೆ ನಾಗರಿಕ ಶಿಸ್ತುನ ನಾವು ಮೇನ್ ಪಾಲಿಸ್ಕೊಬೇಕು. ಸಿಸ್ಟಮ್ ಪಾಲಿಸದೆ ಹೋದರೆ ನೀವು ಎಷ್ಟು ಕೊಟ್ಟರು ಕೂಡ ಇಂಡಿಸಿಪ್ಲಿನ್ ಇತ್ತು ಅಂದರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಪ್ಲ್ಯಾನಿಂಗ್ ಇರಬೇಕು, ವಿಶೇಷ ಪ್ಲ್ಯಾನ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಡೆಡಿಕೇಶನ್ಸ್ ಇರಬೇಕು. ಸೊ ದೆನ್ ಓನ್ಲಿ ವಿ ಹ್ಯಾವ್ ಟು ಬಿ ಸಕ್ಸಸ್. ವಿತೌಟ್ ದ ಡಿಸಿಪ್ಲಿನ್ ವಿ ಕ್ಯಾನಾಟ್ ಅಚೀವ್ ಎನಿಥಿಂಗ್. ಬೆಳಗ್ಗೆ ಏನು ಮಾಡಬೇಕು, ನಾಳೆ ಏನು ಮಾಡಬೇಕು, ವಾಟ್ ವಾಸ್ ಎಸ್ಟರ್ಡೇ, ವಾಟ್ ಈಸ್ ಟುಡೇ, ವಾಟ್ ಈಸ್ ಟುಮಾರೋ, ವಿ ಹ್ಯಾವ್ ಪ್ಲ್ಯಾನ್ ಅಕಾರ್ಡಿಂಗ್ ಟು ಅವರ್ ಎಕನಾಮಿಕ್ ಸಿಸ್ಟಮ್ಸ್. ಅದನ್ನು ನಾವು ಮಾಡ್ಕೊಂಡಿರಬೇಕು. ವಿ ಕ್ಯಾನಾಟ್ ಕಂಪೇರ್ ಟು ಅದರ್ಸ್ ಇನ್ ಅವರ್ ಲೈಫ್. ನಾವು ಮಾಡ್ಕೊಂಡಿರ್ಬೇಕು. ಐ ಆಮ್ ದಿ ಬೆಸ್ಟ್, ಅವರ್ ಫ್ಯಾಮಿಲಿ ಇಸ್ ದ ಬೆಸ್ಟ್, ಅವರ್ ಕಂಟ್ರಿ ಇಸ್ ದ ಬೆಸ್ಟ್. ಈ ಒಂದು ಪಾಲಿಸಿನ ನಾವು ಎಲ್ಲರೂ ಒಳಗೊಂಡ್ರೆ ಖಂಡಿತ ಮುಂದೆ ಬರ್ಬೋದು. ಹಂಗಿದೆ ಹಿಂಗಿದೆ ಅಂತ ಹೇಳ್ಬೋದು ನಾವು. ವಿ ಕ್ಯಾನಾಟ್ ಕಂಪೇರ್ ಟು ದಿ ಯುರೋಪಿಯನ್ ಆ್ಯಂಡ್ ಆಫ್ರಿಕಾ. ಅವ್ರನ್ನ ಮಾಡ್ಕೊಳಕ್ಕೆ ಇದು ಯಾವುದೇ ಕಾರಣಕ್ಕೆ ಇಮ್ಯಾಜಿನ್ ಸಾಧ್ಯ ಇಲ್ಲ. ನಾವು ಅವರಷ್ಟು ಬರೋಕೆ ಅವ್ರು ನಮಗಿನ ಮುಂದೆ ಹೋಗಿರ್ತಾರೆ. ಬಟ್ ನಾವು ಪೇಷನ್ಸಬಲಿ ಲೈಫ್ ಮಾಡಬೇಕಂದ್ರೆ ಇರೋದನ್ನು ಕಂಟ್ರೋಲ್ ಮಾಡಿಕೊಂಡು ಡಿಸಿಪ್ಲಿನ್ ಲೈಫ್ ಮಾಡಿಕೊಂಡು ಮಾಡಬೇಕು. ಆಮೇಲೆ ಡಿಫೈನ್ ಮಾಡ್ಕೊತಾ ಇರ್ಬೋದು. ಏನಿದೆ ಗಾರ್ಬೇಜ್ ಡಿಫೈನ್ ಮಾಡ್ಕೊಂಡು. ಓಕೆ ಸರ್. ತಮ್ಮ ಬಗ್ಗೆ ಒಂದು ನಮ್ಮ ಈ ವಿಡಿಯೋ ವೀಕ್ಷಕರಿಗೆ ನಾನೇನು ತಿಳಿಸ್ತೀನಿ ಅಂದರೆ, ಇವರು ಶ್ರೀ ಗೋಪಾಲಕೃಷ್ಣ ಅಂತ ಒಂದು ಶ್ರೀರಾಮ ವಿದ್ಯಾಲಯ ರಿಟೈರ್ಡ್ ಮುಖ್ಯ ಪ್ರಾಧ್ಯಾಪಕರಾಗಿ ರಿಟೈರ್ಡ್ ಆಗಿದ್ದಾರೆ. ಇವಾಗ ಅವ್ರಿಗೆ ಸುಮಾರು ಎಷ್ಟು ಏಜ್ ಸರ್ ತಮಗೀಗ? 68. ಈಗ ಆ ವಿದ್ಯಾಲಯವನ್ನು ಅವರ ಮಗ ಮತ್ತು ಅವರ ಮಡದಿ ನೋಡ್ಕೊತಾ ಇದ್ದಾರೆ. ಇವರು ಕೂಡ ಒಂದು ಆನರರಿ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇವ್ರದ್ದು ಒಂದು ಸ್ವಂತ ಸ್ಕೂಲ್ ಕೂಡ ಬೆಳಂಗ್ಲದಲ್ಲಿದೆ. ಸೊ ಇತ್ತೀಚೆಗೆ ಅವ್ರಿಗೆ 1 ವರ್ಷದ ಹಿಂದೆ ಒಂದು ಡಾಕ್ಟ್ರೇಟ್ ಪದವಿ 2 ಕಡೆಯಿಂದ ಸಿಕ್ಕಿದೆ. ಒಂದು ಅಮೇರಿಕಾಯಿಂದ ಸಿಕ್ಕಿದೆ, ಒಂದು ನಮ್ಮ ಡೆಲ್ಲಿಯಿಂದ ಅಲ್ಲ ಸರ್. ಸೊ ಈ ಲಾಸ್ಟ್ ಒಂದು 6 months ಬ್ಯಾಕು ಆ ಫಂಕ್ಷನ್ ನಾನು ಕೂಡ ಹೋಗಿದ್ದೆ. ಇವ್ರು ಯಾರು ಅಂತ ಒಂದು ಪರಿಚಯ ಮಾಡ್ಬೇಕಾದ್ರೆ ಯೂಟ್ಯೂಬಲ್ಲಿ ನೀವು ಆಂಜಿನಪ್ಪ ಡಾಕ್ಟ್ರ್ ಅಂತ ಕೇಳಿರ್ಬೋದು. ಅವರ ಬೀಗ್ರು ಇವ್ರ ಮಗಳು ಕೂಡ ಒಬ್ಬ ಸ್ಕಿನ್ ಸ್ಪೆಷಲಿಸ್ಟು, ಅಳಿಯ ಬಂದು ಒಂದು ಜನರಲ್ ಸರ್ಜನು, ಜೊತೆಗೆ ಒಂದು
ವ್ಯವಸ್ಥಿತವಾದ ಮತ್ತು ವಿದ್ಯಾವಂತ ಕುಟುಂಬ ಇವ್ರದ್ದಾಗಿರುತ್ತೆ. ಇವರು ಸುಮಾರು ಇವ್ರ ಶಾಲೆಯಲ್ಲಿ ಸುಮಾರು ಕಳೆದ 10 ವರ್ಷದಿಂದ 100% ರಿಸಲ್ಟ್ ಬಂದಿದೆ ಅಂಥ ಮೇಧಾವಿ ವ್ಯಕ್ತಿ ಜೊತೆಗೆ ನಾನು ಒಬ್ಬ ಕನಸಿನ ಭಾರತ ಪತ್ರಿಕೆಯ ಪ್ರೆಸ್ ರಿಪೋರ್ಟ್ರಾಗಿ ಈ ಪ್ರವಾಸದ ಟ್ರಾವೆಲಿಂಗ್ ಮಧ್ಯದಲ್ಲಿ ಇವ್ರನ್ನ ಒಂದು ಇಂಟರ್ವ್ಯೂ ಮಾಡಿರೋದು ನನ್ನ ಸುದೈವ. ಸೊ ಹಾಗೆ ಇನ್ನೊಬ್ಬ ವ್ಯಕ್ತಿ ನಮ್ಮ ಮುಂದೆ ಕೂತಿದ್ದಾರೆ, ಅವರು ರಂಗನಾಥ್ ಸರ್ ಅಂತ. ನಾವು ಕ್ಯಾಪ್ಟನ್ ಅಂತ ಕರಿತೀವಿ. ಸೊ ಕಳೆದ 20 ವರ್ಷದಿಂದ ಅವ್ರ ಜೊತೆಗೆ ನಾವು ಆಲ್ ಇಂಡಿಯಾ ಟೂರು ಜೊತೆಗೆ ಕೆಲವು ಇಂಟರ್ನ್ಯಾಷನಲ್ ಟೂರು ಕೂಡ ಮಾಡಿದ್ದೀವಿ. ಅವರು ಯುರೋಪ್ ಮತ್ತು ಇಂಡಿಯಾಗೆ ಒಂದು ಹೋಲಿಕೆ ಅವರು ನುಡಿನಲ್ಲಿ ಕೇಳೋಣ. ಸರ್ ರಂಗನಾಥ್ ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸಂಕ್ಷಿಪ್ತವಾಗಿ ಹೇಳಿ ಸರ್, ಆದರೆ ಇದು ವಿಡಿಯೋ ಲಾಂಗ್ ಆಗಿದೆ. ಸಂಕ್ಷಿಪ್ತವಾಗಿ ಇಂಡಿಯಾಗೆ ಯುರೋಪ್ಗೆ ಈ 9 ಕಂಟ್ರಿನಲ್ಲಿ ನಾವು ಪ್ರಯಾಣ ಮಾಡ್ತಾಯಿದ್ದೀವಿ, ಏನು ಅನಿಸುತ್ತೆ ಸರ್? ಸರ್, ನಾವು ಸುಮಾರು ವರ್ಷದಿಂದ ಈ ಒಂದು ಇದ್ರ ಬಗ್ಗೆ ಯುರೋಪ್ ಬಗ್ಗೆ ಸುಮಾರು ನಾವು ಕೇಳಿರ್ತಕ್ಕಂಥದ್ದು. ನಾವು ಕಾಲೇಜ್ ಡೇಸಲ್ಲಿ ಕೂಡ ಯುರೋಪ್ ಅಂತಂದರೆ ಏನು ಎತ್ತ ಅಂತ ನಮಗೆ ಒಂದು ಕನಸಿನ ಒಂದು ಇದು ಇತ್ತು. ಆ ಒಂದು ಕಾಲೇಜ್ ಡೇಸಲ್ಲಿ ಬಿಟ್ಟರೆ ನಮಗೀಗ ನಾವೇ ಖುದ್ದಾಗಿ ನೋಡ್ತಕ್ಕಂಥ ಒಂದು ಅವಕಾಶ ದೊರಕಿರ್ತಕ್ಕಂಥದ್ದು. ಈ ಯುರೋಪ್ ನಾವು ಇಂಡಿಯಾಕ್ಕೂ ಏನು ಹೋಲಿಕೆ ಮಾಡ್ತಕ್ಕಂಥ ಒಂದು ಇದು ಅಂತಂದರೆ, ಇಲ್ಲಿ ಜನಸಂಖ್ಯೆ ತುಂಬ ವಿರಳ. ಹಾಗೆ ಇಲ್ಲಿ ಶಿಸ್ತುಬದ್ಧವಾದಂಥ ಒಂದು ಇದನ್ನು ನಾಗರಿಕತೆಯನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ನಮ್ಮಲ್ಲಿ ಜನಸಂಖ್ಯೆ ವಿಪರೀತ ಇರ್ತಕ್ಕಂಥದ್ದು, ಹೇರಳವಾಗಿರ್ತಕ್ಕಂಥದ್ದು ಜನಸಂಖ್ಯೆ. ನಾವೇನು ನಮ್ಮ ಇಂಡಿಯಾದಲ್ಲಿ ಬೆಳವಣಿಗೆ ಕಾಣ್ತಾ ಇದ್ದೀವಿ, ಜನಸಂಖ್ಯೆ ಜಾಸ್ತಿ ಆದಂಗೆ ಆ ಒಂದು ಆರ್ಥಿಕ ಇದನ್ನ ಕುಂತ ಹೋಗ್ತಾ ಇರ್ತದೆ. ಯಾಕೆಂದ್ರೆ ಇಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ. ಎಲ್ಲಾನು ಕೂಡ ಪ್ರತಿಯೊಂದು ಇದಕ್ಕೂ ಮಿಷನರಿ ರೀತಿ ನಡೀತಕ್ಕಂಥ ಒಂದು ಇದು. ಈಗ ನಾವು ಪ್ರತಿಯೊಂದಕ್ಕೂ ಯಾವುದು ಉಚಿತವಾಗಿ ಇಲ್ಲಿ ದೊರೀತಕ್ಕಂಥ ಅವಕಾಶ ಇಲ್ಲ. ಪ್ರತಿಯೊಂದಕ್ಕೂ ಪೇಯ್ಡ್ ಯೂಸ್. ಈಗ ಯಾವುದು ಉಚಿತ ಯುರೋಪಲ್ಲಿ ಇಲ್ಲ, ಯಾಕೆಂದ್ರೆ ಎಕ್ಸೆಪ್ಟ್ ಟ್ಯಾಪ್ ವಾಟರ್ ನೀರು ಬಿಟ್ಟರೆ. ಯಾಕೆಂದ್ರೆ ಇಲ್ಲಿ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೂಡ ಬಾಟ್ಲು, ಎಲ್ಲೋ ಒಂದು ಮದುವೆ ಇದಕ್ಕೆ ಹೋಗಿ ಒಂದು ಬಾಟ್ಲು ಎಲ್ಲಾರ್ಗು ಕೂಡ ಬಾಟ್ಲು ವ್ಯವಸ್ಥೆ, ಬಾಟ್ಲಲ್ಲಿ ನೀರು ಕೊಡ್ತಕ್ಕಂಥದ್ದು. ಈ ಪ್ರತಿಯೊಂದು ಇದಕ್ಕೂ ಅದು ಅನ್ನೆಸರಿ ವೇಸ್ಟ್ ಆಗ್ತಕ್ಕಂಥದ್ದು. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಎಲ್ಲೂ ಟ್ಯಾಪ್ ವಾಟರ್, ಎಲ್ಲೂ ಕೂಡ ಬಾಟ್ಲ್ ವಾಟರ್, ಪ್ಲಾಸ್ಟಿಕ್ ಇದನ್ನ ಬಳಸ್ತಕ್ಕಂಥ ಇದನ್ನ ಇಲ್ಲೇ ಕಂಡೇ ಇಲ್ಲ ನಾವು. ನೋಡಿ, ಈಗ ನಾವು ಯಾವುದೋ ಒಂದು ಇನ್ಸೈಡ್ ವೆಕೇಶನ್ ಅಂತೀವಲ್ಲ, ಆ ಥರ ಒಂದು ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಈ ರೋಡು ಎಷ್ಟು ಸ್ವಚ್ಛವಾಗಿದೆ, ಅಬ್ಸರ್ವ್ ಮಾಡ್ಬೋದು. ಎಲ್ಲೂ ಕೂಡ ಒಂದು ಬೆಂಕಿ ಕಡ್ಡಿ ಅಷ್ಟು ಒಂದು ಧೂಳು ಕೂಡ ಇಲ್ಲಿ ರೋಡಲ್ಲಿ ಕಾಣ್ತಾ. ಇದು ಹೈವೇ ಇದು ಆ್ಯಕ್ಚುಲಿ. ಸೊ ಒಂದು ಇನ್ಸೈಡ್ ವೆಕೇಶನ್ಸ್ ನೋಡಿ, ಯಾವುದೋ ಒಂದು ಹಳ್ಳಿ ಮಧ್ಯದ ಆಗುವಂಥ ನ್ಯಾಷನಲ್ ಹೈವೇ ಇದು. ಸೊ ಇಲ್ಲೂ ಕೂಡ ನೋಡಿ ಎಷ್ಟು ಗಾರ್ಡನಿಗಾಗಿ ಒಂದು ಮನೆ ಸಣ್ಣದಾಗಿದ್ರೂ ಕೂಡ ಒಂದು ನೈಸರ್ಗಿಕ ಒಂದು ಶಿಸ್ತನ್ನು ಅವ್ರ ಮನೆ ಸುತ್ತು ಫಸ್ಟ್ ಪಾಲಿಸ್ಕೊಂಡಿದ್ದಾರೆ. ಸೊ ಎಂಟೈರ್ ಯುರೋಪ್ ಇಸ್ ಎ ಗಾರ್ಡನ್ ಲೈಕ್ ಎವೆನ್ ಅಂತ ಹೇಳ್ಬೋದು. ಸೊ ಅಂತಹ ಎವೆನ್ನಲ್ಲಿ ನಾವು ಈ 9ನೇ ದಿನದಲ್ಲಿ ಪ್ರಯಾಣ 9ನೇ ಕಂಟಿನಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ಈ ಸ್ವರ್ಗಕ್ಕೆ ಈ ಜನರು ಹಾಗೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಸೊ ಜೊತೆಗೆ ನಮ್ಮ ಹ್ಯಾಪಿನೆಸ್ನ ನಾವು ಇಲ್ಲಿ ಕ್ರೌಡೀಕರಿಸಿ ಪ್ರಯಾಣ ಮಾಡ್ತಾಯಿದ್ದೀವಿ. ಸೊ ಉಳಿದಿರೋಂತಹ ನಮ್ಮ ಪ್ರಯಾಣಿಕರು ನೀವು ಕಾಣ್ಬೋದು, ಹಿಂಭಾಗದಲ್ಲಿ ಅವ್ರು ಸೈಟ್ ಸೀಯಿಂಗ್ ಮಾಡ್ತಾಯಿದ್ದಾರೆ, ನೋಡ್ಬೋದು. ಸೊ ಈ ನಾವು ಹೋಗೋಂಥ ಕೋಚಿನಲ್ಲಿ ಒಟ್ಟು 47 ಜನ ನಾವು ಪ್ರಯಾಣ ಮಾಡ್ತಾಯಿದ್ದೀವಿ. ಸೊ ಈಗ ನಾವು ಪಡೋವಾದಿಂದ ಫ್ಲಾರೆನ್ಸ್ಗೆ ಸುಮಾರು 200 ಚಿಲ್ಲರೆ ಕಿಲೋಮೀಟ್ರ್ ಇದೆ. ಸೊ ಎಲ್ಲ ವೆಹಿಕಲ್ಸು ಕೂಡ ಒಂದು ಗ್ಯಾಪ್ ಡಿಸ್ಟೆನ್ಸಲ್ಲಿ ಟ್ರಾವೆಲ್ ಮಾಡ್ತಾ ಒಂದು 100 ಕಿಲೋಮೀಟ್ರು ಮೇಲ್ಪಟ್ಟು ಸ್ಪೀಡಲ್ಲಿ ಇರುತ್ತೆ. ಸೊ ಇಲ್ಲಿ ಅದ್ಭುತ ಏನಂತಂದರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಪ್ರಯಾಣಿಕದಿರ್ಬೋದು, ಕಾರ್ಗೋ ಸಿಸ್ಟಮ್ ಇರ್ಬೋದು, ಎಲ್ಲ ಸುಸಜ್ಜಿತ ನಡೀತಾ ಇದೆ. ಸೊ ಟೋಟಲ್ ಸಿಸ್ಟಮ್ ಕನೆಕ್ಟೆಡ್ ಸೈಂಟಿಫಿಕಲಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಒಂದು ಕ್ಯಾಟಗರಿ ಅನ್ನೋದಿದೆ, ಆ ಕ್ಯಾಟಗರಿ ಇಲ್ಲಿ ನಾವು ಕಾಣಲ್ಲ. ಎರಡನೇದು ಡಿಫ್ರೆನ್ಸ್ ಆಫ್ ಪ್ರೊಫೆಷನ್ನು ನಾವು ಕಾಣಲ್ಲ. ನಮ್ಮಲ್ಲಿ ಪ್ರೊಫೆಷನಿಸಮು, ಲೀಡರ್ಶಿಪ್ಪು ಅನ್ನೋದು ಫಾಲೋ ಮಾಡ್ತೀವಿ. ನಾವು ಯಾವಾಗ ನಾವು ಲೀಡರ್ ಆಗ್ತೀವೋ ನಾವು ಅವಾಗ ಬೆಳೆಯೋಕ್ಕೆ ಸಾಧ್ಯ. ನಾವು ವಿ ಶುಡ್ ನಾಟ್ ಫಾಲೋ ದ ಲೀಡರ್ಸ್, ವಿ ಬಿಕಮ್ ದ ಲೀಡರ್ಸ್, ದೆನ್ ಓನ್ಲಿ ದ ಕಂಟ್ರೀಸ್ ಗೋಸ್ ಫಾಸ್ಟ್ಲಿ. ಸೊ ನಾವು ಲೀಡ್ರನ್ನ ಯಾವತ್ತೂ ಫಾಲೋ ಮಾಡ್ಬೋದು, ಐದರ್ ಇಟ್ ಈಸ್ ಪೊಲಿಟಿಕಲ್ ಲೀಡರ್ ಆರ್ ಎ ಸ್ಪಿರಿಚುವಲ್ ಲೀಡರ್. ನಾವು ಫಾಲೋ ಮಾಡಿದ್ರೆ ಏನಾಗುತ್ತೆ, ಅವ್ರು ಮಾಡೋಂತಹ
ಸ್ವಾರ್ಥ ಒಂದು ಡಿಫ್ರೆನ್ಸ್ ಏನಾಗುತ್ತೆ, ನಮಗೆ ಮುಳ್ಳಾಗಿ ಬರುತ್ತೆ. ಇಲ್ಲಿ ಯಾರೂ ಲೀಡರ್ಸು ಯಾವ ಪೋಸ್ಟು ಕೂಡ ಇಲ್ಲಿಲ್ಲ. ಸೊ ದಿ ಆರ್ ಆಲ್ ಕನೆಕ್ಟೆಡ್ ವಿತ್ ಓನ್ಲಿ ಸೈಂಟಿಫಿಕಲಿ. ಈ ಥರ ಒಂದು ಸಿಸ್ಟಮಲ್ಲಿ ಇರೋದ್ರಿಂದ ಈ ಯುರೋಪಿಯನ್ 58 ಕಂಟ್ರೀಸು, ಸೊ ಇವರು ಒಂದು 29 ಕಂಟ್ರೀಸು ಒಂದು ಯೂನಿಯನ್ ಮಾಡ್ಕೊಂಡಿದ್ದಾರೆ. ಸೊ ಇದು ಸಂಜನ್ ಕಂಟ್ರೀಸ್ ಅಂತ. ಸೊ ಸಂಜನ್ ಕಂಟ್ರೀಸ್ ಆರ್ ಆಲ್ ಟೈ ಟುಗೆದರ್ ವಿತ್ ಡಿಫೆನ್ಸ್ ಸಿಸ್ಟಮ್, ಎಕನಾಮಿಕ್ ಸಿಸ್ಟಮ್, ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಸೊ ನಾವು ಇನ್ನೊಂದು ಕಂಟ್ರಿಗೆ ಹೋಗ್ಬೇಕಾದ್ರೆ ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ. ಸೊ ನಾವು ಯಾವ ಕಂಟ್ರಿಗೆ ಹೋಗ್ತೀವಿ, ಬಟ್ ನಮಗೆ ಬಾರ್ಡ್ರಿಗೆ ಹೋದಾಗ ನಮ್ಮ ಟೂರ್ ಮ್ಯಾನೇಜರ್ ಹೇಳ್ತಾರೆ, ಸೊ ಈಸ್ ಟೆಲಿಂಗ್ ವಿ ಆರ್ ಕ್ರಾಸಿಂಗ್ ದಿ ಬಾರ್ಡರ್. ಸೊ ನಮಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಎಲ್ಲ ಕಂಟ್ರಿನೂ ಸಮಾನತೆಯಿಂದ ಬೆಳೆದಿದ್ದಾವೆ. ಸೊ ಹಾಗೆ ನಮ್ಮ 30 ರಾಜ್ಯಗಳು ಹೊಂದಿರೋಂಥ ನಮ್ಮ ಭಾರತ ಕೂಡ ಈ ಥರ ಒಂದು ಸಂಘಟಿತವಾದ ಶಕ್ತಿಯನ್ನು ಹೊಂದಾಗ ಮಾತ್ರ ನಮ್ಮ ಭಾರತನ ನಾವು ಮೇಲೆ ತೊಗೊಂಡೋಕ್ಕೆ ಕೆಲವೇ ದೇಶದಲ್ಲಿ ಸಾಧ್ಯ. ಸೊ ಒಂದು ಯುರೋಪ್ ಪ್ರವಾಸ ಮಾಡೋದ್ರಿಂದ ಏನಾಗುತ್ತೆ, ಒಂದು ರಿಯಲ್ ಟೀಚಿಂಗ್ ಫಾರ್ ಅಸ್ ಟು ಡೆವಲಪ್ ಅನ್ ಇಂಡಿಯಾ ಟು ಫಾಸ್ಟ್ ಅನ್ನೋದನ್ನ ನಾವು ತಿಳಿಬೇಕಾಗುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಯು ಕಮ್ ಯುರೋಪ್ ಟು ಎಕ್ಸ್ಪ್ಲೋರ್ ಯುರೋಪ್, ಟು ಸ್ಟಡಿ ಯುರೋಪ್. Please travel with Itawar Tour and Travels Private Limited Companies in Karnataka. Thank you.